ನಾನಿವತ್ತು ನಿನ್ನನ್ನ ಭೇಟಿ ಮಾಡಬೇಕು ಅನ್ಕೊಂಡಿದ್ದೆ. ನಾನಿವತ್ತು ಅಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ದೆ. ನಾನಿದನ್ನ ಇವತ್ತು ಪೂರ್ತಿ ಮಾಡಬೇಕು ಅನ್ಕೊಂಡಿದ್ದೆ. ಸೊ ನಾವು ಒಂದು ಕೆಲಸದ ಬಗ್ಗೆ ಅಥವಾ ಒಂದು ವಿಷಯದ ಬಗ್ಗೆ ಆಲೋಚನೆ ಮಾಡಿದ್ವಿ, ಅನ್ಕೊಂಡಿದ್ವಿ, ಭಾವಿಸಿದ್ವಿ ಅಂತ ಹೇಳುವಾಗ ಕನ್ನಡದಲ್ಲಿ ಈ ರೀತಿಯ ಸೆಂಟೆನ್ಸ್ ಗಳನ್ನ ಯೂಸ್ ಮಾಡ್ತೀವಿ. ದೆನ್ ಹೌ ಟು ಎಕ್ಸ್ಪ್ರೆಸ್ ದೀಸ್ ಸೆಂಟೆನ್ಸಸ್ ಇನ್ ಇಂಗ್ಲಿಷ್ and what is the sentence structure that we use here. ಸೊ ಈ ರೀತಿಯ ಸೆಂಟೆನ್ಸ್ ಗಳನ್ನ ಇಂಗ್ಲಿಷ್ ಅಲ್ಲಿ ಹೇಳೋದು ಹೇಗೆ ಮತ್ತು ಇದಕ್ಕೆ ಯಾವ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡಬೇಕು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಕಲಿಯೋಣ, ಜೊತೆಗೆ ತಿಳಿಯೋಣ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾವುದೋ ಒಂದು ಕೆಲಸದ ಬಗ್ಗೆ ಅಥವಾ ವಿಷಯದ ಬಗ್ಗೆ ಆಲೋಚನೆ ಮಾಡಿದ್ವಿ, ಅನ್ಕೊಂಡಿದ್ವಿ, ಭಾವಿಸಿದ್ವಿ. ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾದ್ರೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಇದನ್ನ ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ ಯಾವ ಸೆಂಟೆನ್ಸ್ ಸ್ಟ್ರಕ್ಚರ್ ಯೂಸ್ ಮಾಡಬೇಕು ಅನ್ನೋದಾದ್ರೆ ಆ ಸೆಂಟೆನ್ಸ್ ಸ್ಟ್ರಕ್ಚರ್ ಈ ರೀತಿ ಇರುತ್ತೆ. ಸೊ ದಿಸ್ ಇಸ್ ವಾಟ್ ದ ಸೆಂಟೆನ್ಸ್ ಸ್ಟ್ರಕ್ಚರ್ ದಟ್ ವಿ ಯೂಸ್ ಹಿಯರ್. ಸೊ ಫಸ್ಟ್ ವಿ ಯೂಸ್ ಐ ಥಾಟ್ ದಟ್. ಸೆಂಟೆನ್ಸ್ ಅನ್ನ ಮಾಡಬೇಕಾದ್ರೆ ಮೊದಲು ನಾವು ಐ ಥಾಟ್ ದಟ್ ಅನ್ನ ಯೂಸ್ ಮಾಡಬೇಕು. ಅಂಡ್ ನೆಕ್ಸ್ಟ್ ವಿ ಯೂಸ್ ದ ಸಬ್ಜೆಕ್ಟ್. ಅದಾದ್ಮೇಲೆ ಸಬ್ಜೆಕ್ಟ್ ಬರುತ್ತೆ. ನೆಕ್ಸ್ಟ್ ವಿ ಯೂಸ್ ದ ಮಾಡೆಲ್ ವರ್ಬ್ ವುಡ್. ಸಬ್ಜೆಕ್ಟ್ ಆದ್ಮೇಲೆ ಮಾಡೆಲ್ ವರ್ಬ್ ವುಡ್ ಅನ್ನ ಯೂಸ್ ಮಾಡ್ತೀವಿ. ಅಂಡ್ ದೆನ್ ವಿ ಯೂಸ್ ಬೇಸ್ ವರ್ಬ್. ಮಾಡೆಲ್ ವರ್ಬ್ ಆದ್ಮೇಲೆ ಬೇಸ್ ವರ್ಬ್ ಅನ್ನ ಯೂಸ್ ಮಾಡ್ತೀವಿ. ಅಂಡ್ ನೆಕ್ಸ್ಟ್ ಕೆಲವು ಸಲ ಅಡ್ವರ್ಬಿಯಸ್ ಬರುತ್ತೆ, ಇನ್ನು ಕೆಲವು ಸಲ ಆಬ್ಜೆಕ್ಟ್ ಬರುತ್ತೆ. ಬಟ್ ಮೇನ್ ಸೆಂಟೆನ್ಸ್ ಸ್ಟ್ರಕ್ಚರ್ ಈ ರೀತಿ ಇರುತ್ತೆ ಅನ್ನೋದನ್ನ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಫಸ್ಟ್ ಐ ಥಾಟ್ ದಟ್, ದೆನ್ ನೆಕ್ಸ್ಟ್ ವಿ ಯೂಸ್ ಸಬ್ಜೆಕ್ಟ್, ಆಫ್ಟರ್ ದ ಸಬ್ಜೆಕ್ಟ್ ಮಾಡೆಲ್ ವರ್ಬ್ ವುಡ್, and then we use the base verb. ಸೊ ಈಗ ಈ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡಿಕೊಂಡು ಒಂದಷ್ಟು ಸೆಂಟೆನ್ಸ್ ಗಳನ್ನ ಮಾಡೋಣ, ಆಗ ನಮಗೆ ಇನ್ನು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಈಗ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡಿಕೊಂಡು ಈ ಸೆಂಟೆನ್ಸ್ ಗಳನ್ನ ಅಂದ್ರೆ ಈ ಕನ್ನಡ ಸೆಂಟೆನ್ಸ್ ಗಳನ್ನ ಇಂಗ್ಲಿಷ್ಗೆ ಚೇಂಜ್ ಮಾಡೋಣ. ನಾನಿವತ್ತು ನಿನ್ನನ್ನ ಭೇಟಿ ಮಾಡಬೇಕು ಅನ್ಕೊಂಡಿದ್ದೆ. ಐ ಥಾಟ್ ದಟ್ ಐ ವುಡ್ meet you today. ಸೊ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡಿಕೊಂಡು ಇಂಗ್ಲಿಷ್ ಅಲ್ಲಿ ಬರ್ದಿದ್ದೀವಿ. ನಾನಿವತ್ತು ನಿನ್ನನ್ನ ಭೇಟಿ ಮಾಡಬೇಕು ಅನ್ಕೊಂಡಿದ್ದೆ. ಐ ಥಾಟ್ ದಟ್ ಐ ವುಡ್ ಮೀಟ್ ಯು ಟುಡೇ. ನಾನಿವತ್ತು ಅಲ್ಲಿಗೆ ಹೋಗಬೇಕು ಅನ್ಕೊಂಡಿದ್ದೆ. ಐ ಥಾಟ್ ದಟ್ ಐ ವುಡ್ ಗೋ ದೇರ್ ಟುಡೇ. ನಾನಿವತ್ತು ಅಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ದೆ. ಐ ಥಾಟ್ ದಟ್ ಐ ವುಡ್ ಗೋ ದೇರ್ ಟುಡೇ. ನಾನಿವತ್ತು ಇದನ್ನ ಪೂರ್ತಿ ಮಾಡಬೇಕು ಅನ್ಕೊಂಡಿದ್ದೆ. ಐ ಥಾಟ್ ದಟ್ ಐ ವುಡ್ complete this today. ನಾನಿವತ್ತು ಇದನ್ನ ಪೂರ್ತಿ ಮಾಡಬೇಕು ಅನ್ಕೊಂಡಿದ್ದೆ. ಐ ಥಾಟ್ ದಟ್ ಐ ವುಡ್ ಕಂಪ್ಲೀಟ್ ದಿಸ್ ಟುಡೇ. ನೆಕ್ಸ್ಟ್ ಎಕ್ಸಾಂಪಲ್, ನಾನು ಅವರನ್ನ ಪಾರ್ಟಿಯಲ್ಲಿ ನೋಡ್ತೀನಿ ಅನ್ಕೊಂಡಿದ್ದೆ. ಐ ಥಾಟ್ ದಟ್ ಐ ವುಡ್ ಸಿ ಹರ್ in the party. ನಾನು ಅವಳನ್ನ ಪಾರ್ಟಿಯಲ್ಲಿ ನೋಡ್ತೀನಿ ಅನ್ಕೊಂಡಿದ್ದೆ. ಐ ಥಾಟ್ ದಟ್ ಐ ವುಡ್ ಸಿ ಹರ್ ಇನ್ ದ ಪಾರ್ಟಿ. ಅವಳು ಹೊಸ ಫೋನ್ ಖರೀದಿಸುತ್ತಾಳೆ ಅಂತ ನಾನು ಅನ್ಕೊಂಡಿದ್ದೆ. ಐ ಥಾಟ್ ದಟ್ ಶಿ ವುಡ್ ಬೈ a new phone. ಅವಳು ಹೊಸ ಫೋನ್ ಖರೀದಿಸುತ್ತಾಳೆ ಅಂತ ನಾನು ಅನ್ಕೊಂಡಿದ್ದೆ. ಐ ಥಾಟ್ ದಟ್ ಶಿ ವುಡ್ ಬೈ ಅ ನ್ಯೂ ಫೋನ್. ಈಗ ನಿಮಗೆ ಒಂದು ಕೆಲಸ ಅಥವಾ ಒಂದು ವಿಷಯದ ಬಗ್ಗೆ ಅನ್ಕೊಂಡಿದ್ವಿ, ಆಲೋಚಿಸಿದ್ವಿ, ಭಾವಿಸಿದ್ವಿ ಅಂತ ಇಂಗ್ಲಿಷ್ ಅಲ್ಲಿ ಹೇಳುವಾಗ ಯಾವ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡಬೇಕು ಮತ್ತೆ ಆ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡಿಕೊಂಡು ಹೇಗೆ ಸೆಂಟೆನ್ಸ್ ಮಾಡಬೇಕು ಅನ್ನೋದು ಖಂಡಿತ ಅರ್ಥ ಆಗಿರುತ್ತೆ.
ಈಗ ನಿಮಗೊಂದು ಸೆಂಟೆನ್ಸ್. ಅವನು ಬೇಗ ಕೆಲಸ ಮುಗಿಸ್ತಾನೆ ಅಂತ ಅನ್ಕೊಂಡಿದ್ದೆ. ಇದನ್ನ ಇಂಗ್ಲಿಷ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ದಿಸ್ ವಿಡಿಯೋ ಅಂಡ್ ಶೇರ್ ದಿಸ್ ವಿಡಿಯೋ. ಇಫ್ ಯು ಆರ್ ವಾಚಿಂಗ್ ಮೈ ವಿಡಿಯೋ ಫಾರ್ ದ ಫಸ್ಟ್ ಟೈಮ್, ದೆನ್ ಡೋಂಟ್ ಫರ್ಗೆಟ್ ಟು subscribe my YouTube channel. Thank you.